ಅಸ್ಸಲಾಮ್ ಅಲೈಕುಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪರೀಕ್ಷೆ ಹಿಂದಿನ ದಿನ ನೀವು ಓದ್ಕೊಂಡಿರ್ತೀರ. ಪರೀಕ್ಷೆ ದಿನ ಕೂಡ ಬೆಳಗ್ಗೆ ಬೇಗ ಎದ್ದು ಓದಿರ್ತೀರ. ದಯವಿಟ್ಟು ಪರೀಕ್ಷೆ ಈಗ 10 ನಿಮಿಷ 15 ನಿಮಿಷ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡ್ರೆ ನೀವು ಯಾಕೆ ಹರಿಬರಿಯಾಗಿ ಓದ್ಕೊಳ್ತೀರಾ ಅಂತ ಒಂದು ಅರ್ಥ ಆಗಲ್ಲ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಆ ಥರ ಓದ್ಕೊಳ್ಳುವಾಗ ನಿಮಗೆ ಗೊತ್ತಿರುವಂತಹ ಉತ್ತರಗಳು ಮರೆಯುವಂತಹ ಸಾಧ್ಯತೆ ಕೂಡ ಇದೆ. ನಿಮಗೇನು ಓದ್ಕೊಂಡಿರ್ತೀರ, ಈ ಟಾಪಿಕ್ ನನಗೆ ಅರ್ಥ ಆಗಿದೆ ಅಂತ ನೀವೇನು ಅಂದ್ಕೊಂಡಿರ್ತೀರ, ಅದು ಕೂಡ ಮರ್ತೋಗುವಂಥ ಚಾನ್ಸಸ್ ಇರುತ್ತೆ. ಒಂದು ಕ್ವಶನ್ ಯಾರೋ ಏನೋ ಬಂದು ಹೇಳಿದ್ರು, ಇದು ಬರುತ್ತಂತೆ ಎಕ್ಸಾಮಲ್ಲಿ, ಇದು ಬರುತ್ತಂತೆ, ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವ್ರ ಜೊತೆಲಿ ನೀವು ಕನ್ಫ್ಯೂಸ್ ಆಗಿಬಿಟ್ಟು ನೀವು ಮತ್ತೋಗಿ ನನಗೆ ಇದು ಅರ್ಥ ಆಗ್ತಾ ಇಲ್ಲ, ಅದು ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ನೀವು ಗೊತ್ತಿರೋ ಉತ್ತರ ಕೂಡ ನೀವು ಮರ್ತು ಬಿಡ್ತೀರಾ. ಸೊ ಹಾಗಾಗಿ ಪರೀಕ್ಷೆ ಅರ್ಧ ಗಂಟೆ ಮುಂಚೆ ಯಾವುದೇ ಕಾರಣಕ್ಕೂ ನೀವು ಕನ್ಫ್ಯೂಷನ್ ಆಗಬೇಡಿ. ಭಯ ಅಂತೂ ಬೀಳೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ಭಯ ಬಿದ್ದರೆ ಅರ್ಧ ನಿಮ್ಮ ಗೊತ್ತಿರುವಂತಹ ಉತ್ತರ ನಿಮಗೆ ಅಲ್ಲೇ ಮರ್ತು ಹೋಗ್ಬಿಡುತ್ತೆ. ಇದಂತೂ ಸತ್ಯ. ಭಯ ಬೀಳಕ್ಕೆ ಹೋಗಬೇಡಿ. ಸೊ ಹೇಗೆ ಮಾಡಬೇಕು ಮ್ಯಾಮ್, ನಾನು ಹೆಂಗೆ ನೆನಪಲ್ಲಿ ಇಟ್ಕೋಬೇಕು ಅಂದರೆ, ಮೆಡಿಟೇಷನ್ ಮಾಡಿ. ಜಸ್ಟ್ ಒಂದು 10 ಮಿನಿಟ್ಸ್ ಬಿಫೋರ್ ಸ್ಟಾರ್ಟೆಡ್ ಎಕ್ಸಾಮ್, ಪರೀಕ್ಷೆ ಸ್ಟಾರ್ಟ್ ಆಗುವಕ್ಕಿಂತ ಮುಂಚೆ 10 ನಿಮಿಷ ಮೆಡಿಟೇಷನ್ ಮಾಡಿ. ನೀವೇನು ಓದ್ಕೊಂಡಿದ್ದೀರಾ ಅದನ್ನು ರೀಕಾಲ್ ಮೈಂಡಲ್ಲಿ ಮಾಡಿ. ಯಾರಿಗೂ ಏನು ಕೇಳೋಕೆ ಹೋಗ್ಬೇಡಿ. ಇದು ಬರುತ್ತಾ ಅದು ಬರುತ್ತಾ ಅಂತ ದಯವಿಟ್ಟು ಯಾರಿಗೂ ಏನು ಕೇಳೋಕೆ ಬರಬೇಡಿ. ನಿಮಗೆ ಎಷ್ಟು ಬರುತ್ತೆ ಅಷ್ಟನ್ನು ನೀವು ಕಾನ್ಫಿಡೆಂಟಾಗಿ ಫೇಸ್ ಮಾಡಿ. ಎಷ್ಟು ಉತ್ತರ ಗೊತ್ತಿದೆ, ಆದರೆ ಯಾವ ಕ್ವಶನ್ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೇ ಕ್ವಶನ್ ಅದು ಆನ್ಸರ್ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಏನೋ ಅದಕ್ಕೆ ಸಂಬಂಧಪಟ್ಟಿದ್ದಾದರೂ ಒಂದು ಆನ್ಸರ್ ಒಂಚೂರು ಬರ್ದಿರಿ. ಬಿಕಾಸ್ ಹಾಫ್ ಮಾರ್ಕ್ಸ್ ಇಸ್ ಬೆಟರ್ ದ್ಯಾನ್ 0. ನಮ್ಮ ಅರ್ಧ ಅಂಕ ಶೂನ್ಯಕ್ಕಿಂತ ಉತ್ತಮವಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.